ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಬಿಗ್ ಬಾಸ್ ಸೀಸನ್ 12ಕ್ಕೆ ಇದೀಗ ಸಂಕಷ್ಟ ಎದುರಾಗಿದೆ. ರಣಹದ್ದಿನ ವಿಚಾರವಾಗಿ ಸುದೀಪ್ ಕೊಟ್ಟಂತಹ ವ್ಯಾಖ್ಯಾನ ಸಂಬಂಧಿತವಾಗಿ ದೂರನ್ನ ದಾಖಲು ಮಾಡಲಾಗಿದೆ. ಬಿಗ್ ಬಾಸ್ ಮತ್ತು ಸುದೀಪ್ ಇದಕ್ಕೆ ಕಾರಣಕರ್ತರು ಅಂತ ದೂರಿನಲ್ಲಿ ಉಲ್ಲೇಖ ಮಾಡಲಾಗಿದೆ. ಬಿಗ್ ಬಾಸ್ ಸೀಸನ್ 12ಕ್ಕೆ ಸಂಕಷ್ಟ, ರಣಹದ್ದು ಬಗ್ಗೆ ತಪ್ಪಾಗಿ ಪ್ರಸ್ತಾಪ ಮಾಡಿದ್ದಾರೆ ಸುದೀಪ್ ಅಂತ ಬಿಗ್ ಬಾಸ್ ಮತ್ತು ಸುದೀಪ್ ವಿರುದ್ಧ ದೂರು ದಾಖಲಾಗಿದೆ. ರಾಮನಗರದ ಅರಣ್ಯಾಧಿಕಾರಿಗಳಿಗೆ ಈ ಸಂಬಂಧ ದೂರನ್ನ ಕೊಡಲಾಗಿದೆ. ಕರ್ನಾಟಕ ರಣಹದ್ದು ಸಂರಕ್ಷಣಾ ಟ್ರಸ್ಟ್ನವರು ದೂರು ಕೊಟ್ಟಿದ್ದಾರೆ. ರಣಹದ್ದು ರೀತಿ ಹೊಂಚು ಹಾಕಿ ಸಂಚು ಮಾಡಿ ಕರೆಕ್ಟ್ ಟೈಮ್ಗೆ ಹಿಡಿಯುವುದು, ಇದು ವಾರದ ಕಥೆ ಕಿಚ್ಚನ ಜೊತೆ ಕಾರ್ಯಕ್ರಮದಲ್ಲಿ ಈ ಮಾತುಗಳನ್ನು ಆಡಿದ್ರು ಸುದೀಪ್ ಅವರು. ರಣಹದ್ದು ಯಾವುದೇ ಜೀವಿಗೆ ಹಾನಿ ಮಾಡಲ್ಲ, ಸತ್ತ ಪ್ರಾಣಿಗಳನ್ನ ಮಾತ್ರ ತಿಂದು ಪರಿಸರ ಸಮತೋಲನ ಮಾಡುತ್ತೆ. ಅಳಿವಿನಂಚಿನಲ್ಲಿರ್ತಕ್ಕಂತಹ ರಣಹದ್ದು ಬಗ್ಗೆ ತಪ್ಪಾಗಿ ಮಾಹಿತಿ ಹರಡುವಂತಹ ಪ್ರಯತ್ನ ಏನಾಗಿದೆ ಅದು ಸರಿಯಲ್ಲ ಅಂತ ದೂರನ್ನ ಕೊಟ್ಟಿದ್ದಾರೆ. ಜೀವಿ ಶಾಸ್ತ್ರದಿಂದ ಈಗ ಆಗಿರುವಂಥದ್ದು ಏನಂದರೆ, ಬಿಗ್ ಬಾಸ್ ಒಂದು ಜನಪ್ರಿಯ ಕಾರ್ಯಕ್ರಮ. ಅದರಲ್ಲಿ ವಾರದ ಕಥೆ ಕಿತ್ತನ ಜೊತೆ ಅನ್ನೋದೊಂದು ಪ್ರತಿ ವೀಕೆಂಡಲ್ಲೂ ಸುದೀಪ್ ಅವರು ಬಂದು ನಡೆಸ್ಕೊಡುವಂಥದ್ದು ಇದೆ. 63ನೇ ಒಂದು ಎಪಿಸೋಡಲ್ಲಿ ಬಿಗ್ ಬಾಸ್ ಒಂದು ಟಾಸ್ಕ್ ಕೊಟ್ಟಿರ್ತಾರೆ. ಅದರಲ್ಲಿ ಪ್ರತಿ ಪ್ರಾಣಿಗಳನ್ನ ಫೋಟೋಗಳನ್ನ ಕಂಟೆಸ್ಟೆಂಟ್ಗಳಿಗೆ, ಒಬ್ಬ ಕಂಟೆಸ್ಟೆಂಟ್ ಇನ್ನೊಬ್ಬ ಕಂಟೆಸ್ಟೆಂಟ್ಗೆ ಯಾವ ಪ್ರಾಣಿಯ ಒಂದು ಚಾರಿತ್ರ್ಯ ಯಾವುದಕ್ಕೆ ಹೊಂದ್ಕೊಳ್ಳುತ್ತೆ ಅದನ್ನು ಹೇಳುವಂಥ ಒಂದು ಟಾಸ್ಕ್ ಇರುತ್ತೆ. ಆ ಒಂದು ಟಾಸ್ಕಲ್ಲಿ ರಣಹದ್ದುವಿನ ಫೋಟೋ ಬಂದಾಗ ಅದೇ ಸುದೀಪ್ ಅವರು ಹೇಳ್ತಾರೆ, ಹೊಂಚು ಹಾಕಿ ಸಂಚು ಮಾಡಿ ಕರೆಕ್ಟ್ ಟೈಮ್ಗೆ ಲಬಕ್ಕಂತ ಹಿಡಿಯೋದು ಅನ್ನೋವಂಥ ಒಂದು ಮಾತನ್ನ ಹೇಳ್ತಾರೆ. ಈಗ ಈ ಮಾತಿನ ಸುದೀಪ್ ಅವರು ಜನಪ್ರಿಯ ನಾಯಕ ನಟರಾಗಿರೋದ್ರಿಂದ ಅಪಾರ ಅಭಿಮಾನಿ ಬಳಗವನ್ನು ಹೊಂದಿದ್ದಾರೆ. ಸೊ ಸುದೀಪ್ ಅವರು ಇಂಥ ವ್ಯಕ್ತಿಯಿಂದ ತಪ್ಪು ಮಾಹಿತಿ ಹೊಡೋದು ಬೇಡ ಅನ್ನೋದು ನಮ್ಮ ಕರ್ನಾಟಕ ವಲ್ಚರ್ ಕನ್ಸರ್ವೇಷನ್ ಟ್ರಸ್ಟ್ ವತಿಯಿಂದ ಒಂದು ಮನವಿ ಕೊಟ್ಟಿದ್ದಾರೆ. ಈ ಮನವಿಲಿ ಏನಿದೆ ಅಂದರೆ, ಬಿಗ್ ಬಾಸ್ನಲ್ಲಿ ರಣಹದ್ದುಗಳ ಬಗ್ಗೆ ತಪ್ಪು ಮಾಹಿತಿ ನೀಡಿದ್ದಾರೆ ಅಂತ ಇದೆ. ಇದ್ರ ಬಗ್ಗೆ ಏನಿದೆ ಬಿಗ್ ಬಾಸ್ ತಂಡ ಮತ್ತು ಇವ್ರಿಗೆ ಕಲರ್ಸ್ ಕನ್ನಡ ಮತ್ತು ಕಿಚ್ಚ ಸುದೀಪ್ ಅವ್ರಿಗೆ ಇದು ಮಾಹಿತಿ ನೀಡುವಂತೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ವಿನಯರಿಂದ. ವಿನಯ, ಈಗ ಅವರು ದೂರನೇನೋ ಕೊಟ್ಟಿದ್ದಾರೆ. ದೂರಿನಲ್ಲಿ ಅವ್ರು ಬಯಸ್ತಾ ಇರೋದೇನು? ಶಿಕ್ಷೆನಾ ಅಥವಾ ಕ್ಷಮೆನಾ? ಏನು ಬಯಸ್ತಾ ಇದ್ದಾರೆ? ದಿವ್ಯಾ, ಈ ಒಂದು ಬಿಗ್ ಬಾಸ್ ಸೀಸನ್ 12 ಏನಿದೆ, ಈ ಒಂದು ಸೀಸನ್ನಲ್ಲಿ ಸಾಕಷ್ಟು ವಿವಾದಗಳು ಕೂಡ ಹೆಚ್ಚಾಗ್ತಾ ಇರುವಂಥದ್ದು. ಒಂದಲ್ಲ ಒಂದು ರೀತಿಯಾಗಿ ಈ ಬಿಗ್ ಬಾಸ್ ಸಾಕಷ್ಟು ಸದ್ದು ಮಾಡ್ತಾನೆ ಬಂದಿದೆ. ಅದರಲ್ಲೂ ಪ್ರಮುಖವಾಗಿ ಸುದೀಪ್ ಅವರು ಆಡಿರುವಂಥ ಒಂದು ಮಾತು ಇದೀಗ ಮತ್ತೊಂದು ವಿವಾದಕ್ಕೆ ಕಾರಣವಾಗಿರುವಂಥದ್ದು. ಅಂದರೆ ರಣಹದ್ದುಗಳ ಬಗ್ಗೆ ತಪ್ಪಾದ ಮಾಹಿತಿಯನ್ನು ಸುದೀಪ್ ಅವರು ಹರಡಿದ್ದಾರೆ ಅನ್ನೋ ಒಂದು ವಿಚಾರವನ್ನು ಪರಿಸರ ಪ್ರಿಯರು ಇದೀಗ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕೆಂದರೆ ಒಂದು ಟಾಸ್ಕ್ ಒಂದರಲ್ಲಿ ಸುದೀಪ್ ಅವರು ಒಂದು ರಣಹದ್ದು ಇರುವಂಥ ಒಂದು ಫೋಟೋವನ್ನು ಯಾರ ಕುತ್ತಿಗೆಗಾದರೂ ಹಾಕಿ ಅದರ ಬಗ್ಗೆ ವಿವರಣೆಯನ್ನು ಕೊಡಿ, ಯಾಕಂದರೆ ರಣಹದ್ದು ಹೊಂಚು ಹಾಕಿ ಸಂಚು ಮಾಡಿ ಬೇಟೆ ಆಡುತ್ತೆ ಅನ್ನೋ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿದರು. ಹಾಗಾಗಿ ಆ ಒಂದು ಹೇಳಿಕೆಗೆ ಇದೀಗ ರಣಹದ್ದು ಸಂರಕ್ಷಣಾ ಟ್ರಸ್ಟ್ ಏನಿದೆ ಅದು ಆಕ್ಷೇಪವನ್ನು ವ್ಯಕ್ತಪಡಿಸಿರುವಂಥದ್ದು. ಯಾಕಂದರೆ ರಣಹದ್ದು ಯಾವುದೇ ಪ್ರಾಣಿಗಳಿಗೆ ಹಾನಿ ಮಾಡುವಂಥ ಒಂದು ಪಕ್ಷಿ ಅಲ್ಲ, ಅದು ಸತ್ತ ಒಂದು ಪ್ರಾಣಿಗಳನ್ನು ಮಾತ್ರ ತಿಂದು ಪರಿಸರದ ಸಮತೋಲನವನ್ನು ಕಾಪಾಡುತ್ತೆ. ಕಿಚ್ಚ ಸುದೀಪ್ ಅವರು ಇಷ್ಟು ದೊಡ್ಡ ಮಟ್ಟದ ನಟ, ಜನಪ್ರಿಯರಾಗಿರುವಂಥ ಹಿನ್ನೆಲೆಯಲ್ಲಿ ಅವರ ಬಾಯಲ್ಲಿ ಈ ರೀತಿಯಾದಂಥ ತಪ್ಪು ಸಂದೇಶಗಳು ಬರಬಾರ್ದು, ಆ ನಿಟ್ಟಿನಲ್ಲಿ ಅವರಿಗೆ ಸೂಕ್ತ ತಿಳುವಳಿಕೆಯನ್ನ ನೀಡಬೇಕು ಅಂತ ಒಂದು ವಿಚಾರವನ್ನು ಇಟ್ಕೊಂಡು ಅರಣ್ಯ ಇಲಾಖೆಗೆ ಇದೀಗ ದೂರು ಕೊಟ್ಟಿರುವಂತದ್ದು. ಈ ವಿಚಾರ ಸಾಕಷ್ಟು ಚರ್ಚೆ ಆಗ್ತಾ ಇರುವಂತದ್ದು. ದಿವ್ಯಾ, ಥ್ಯಾಂಕ್ ಯು ವಿನಯ್ ನಿಮ್ಮೆಲ್ಲ ಮಾಹಿತಿಗೆ.